ಮನೇಲಿ 3 ಹೊತ್ತು ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿದ್ರು ಹೋಟ್ಲಲ್ಲಿ ಎಂಜಿಲ್ ತಿನ್ನೋದ್ ಬಿಡಲ್ಲ. ತಿರ್ಬೋಕೆ ಅವತರ ಆಡ್ತಲೇ ಇರ್ತಾರೆ. ಗಂಡನಿಗ್ ಬೇಡವಾದವಳು ಗುಂಡ್ಕಲ್ಗೂ ಬೇಡ ಅನ್ನೋ ಮಾತೈತೆ. ಹಂಗಾಗ್ಬಾರ್ದು ಕಣೆ ಗಂಗಾ. ನೋಡೆ ಗಂಗಾ, ಇದನ್ ಹಿಂಗೆ ಬಿಟ್ರೆ ಜೀವನ ಪೂರ್ತಿ ತವ್ರ ಮನೆಯಲ್ಲೇ ಕಳೆಬೇಕಾಯ್ತತಿ. ನಿನ್ ಗಂಡನ್ನ ಕಂಡೋರೋಲ್ದಲ್ಲಿ ಉಳ್ಮೆ ಮಾಡಕ್ ಬಿಡ್ಬೇಡ. ಕಳೆ ಬರುತ್ತೋ ಬೆಳೆ ಬರುತ್ತೋ ಅದು ನಿಂದೆ ಹೊಲ ಆಗಿರ್ಬೇಕು. ಮೊದ್ಲು ನಿನ್ ಗಂಡಂಗ್ ಫೋನ್ ಮಾಡು. ಪಂಚಲಿಂಗ, ಪಂಚಲೆ ಹಿತ್ಲ ಬಾಗ್ಲಿಂದ ಬಂದ್ಬಿಟ್ಟಿದ್ಯಾ? ಅಷ್ಟೊಂದ್ ಅರ್ಜೆಂಟ್ ಆಗೈತಾ? ಅರ್ಜೆಂಟ್ ನಂಗಲ್ಲ ಕಣಮ್ಮಿ, ನಮ್ ಹುಡ್ಗ ಆನಂದಂಗೆ ನನ್ ಫ್ರೆಂಡ್. ಹೆಸರಲ್ಲಿ ಏನೈತೆ? ನಾನೇನ್ ಅವನಿಂದ ಬಸರಾಗಿ ಹುಟ್ಟೋ ಮಗುಗೆ ಅಪ್ಪ ಯಾರು ಅಂತ ಹೇಳ್ಬೇಕಾಗೈತಾ? ನಮ್ ಹುಡ್ಗ ಫುಲ್ ಟೆನ್ಷನ್ ಆಗವನೆ, ಹಂಗೆ ಹೊಸಿ ಕೋಲ್ ಮಾಡು. ಅಂತ ಟೆನ್ಷನ್ ಇಟ್ಕೊಂಡ್ ನನ್ ತವ ಬರಂತದ್ ಏನಾಗೈತೋ? ಏ ಪಂಕಜ, ಹೊಸಿ ನಿಂತ್ಕೊಳ್ಳೆ, ಹೇಳದ್ ಕೇಳ ಚಿನ್ನ. ಮಗ ಇಲ್ಲೇ ನಿಂತಿರೋ, ಫುಲ್ ಡೀಟೇಲ್ಸ್ ಹೇಳಿ ಅವಳನ್ನ ಒಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ. ದಮ್ಮಯ್ಯ ಅಂತೀನಿ, ಎಷ್ಟೋದ್ರು ಸರಿ. ಇವತ್ತು ಗುರುವಾರ, ನಂಗ್ ರಜಾ. ಏಯ್ ಚಿನ್ನ ಬಂಗಾರ ನಿಂತ್ಕೊಳೆ, ಯಾಕಮ್ಮಿ ಹಿಂಗ್ ಸಿಟ್ಕತ್ಯಾ? ಅದೆಂತ ಕೆಲ್ಸ ನಮ್ಮಿ ರಜಾ ಮಾಡಕ್ಕೆ? ನಿಂದೇನ್ ಸೆಂಟ್ರಲ್ ಗೌರ್ಮೆಂಟ್ ಕೆಲ್ಸವೇ? ಒಂಥರ ಹಂಗೆಯ. ನಾನ್ ವಾರ ಪೂರ್ತಿ ಪುರ್ಸೋತಿಲ್ದಂಗೆ ಸುಖಕ್ ಸೋಪಾನವಾಗಿರ್ತೀನಲ್ಲ, ವಾರಕ್ ಒಂದ್ಸಲನಾರ ರಜಾ ಹಾಕು ಅಂತ ನಮ್ ಸ್ವಾಮಿಗಳು ಹೇಳವ್ರೆ. ಅದ್ಯಾವ ಮಹಾಸ್ವಾಮಿಗಳು? ಹೊಸಿ ತೋರ್ಸವ, ಅಡ್ಡು ಬಿದ್ದು ಬಿಡ್ತೀನಿ. ಇವ್ರಯ್ಯ. ಓಲ್ಡ್ ಮುನ್ಸಮ್ಮಿ ಇಲ್ಲೂ ಬಂದು ಗಂಟೆ ಅಲ್ಲಾಡ್ಸವನ ಮಾಡ್ತೀವಿ. ಹಾಗಾದ್ರೆ ಕತ್ಲಲ್ಲಿ ಕದ್ದು ಮುಚ್ಚಿ ಹೋಗಿ ಬರ್ತಿದ್ದು ಇವಳ ಮನೆಗೇನಾ? ಒಂದ್ ನಿಮಿಷ ಆನಂದಪ್ಪ, ಏನೇ ಇರ್ಲಿ ನಿಮ್ ಹೆಂಡತಿ ಹತ್ರ ಹಂಗೆಲ್ಲ ಮಾತಾಡಿದ್ದು ನಿಮ್ ತಪ್ಪು. ಯಾವುದೇ ಹೆಣ್ಮಕ್ಳು ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಲ್ಲ. ಒಂದೋ ತಿರುಗಿ ಬೀಳ್ತಾಳೆ, ಇಲ್ಲ ಜೀವ ಕಳ್ಕೊಂತಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದು ನೂರಾರು ವಿಚಾರಗಳಿರ್ತವೆ. ಈಗ ಆ ಹುಡುಗಿನೂ ನಿಮ್ಮಂಗೆ ಆಡ್ತಾ ನೀವ್ ಹೇಳ್ದಂಗೆ ಮಾಡ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಜೀವನನ ಬದಲಾಯಿಸ್ಕೊಳ್ಳಕ್ಕೆ ಎಲ್ರಿಗೂ ತುಂಬಾ ಸಮಯ ಸಿಗುತ್ತೆ, ಆದ್ರೆ ಸಮಯನ ಬದಲಾಯಿಸ್ಕೊಳ್ಳೋದಕ್ಕೆ ಮತ್ತೊಂದು ಜೀವನ ಸಿಗಲ್ಲ. ನಮ್ಮಂಥವ್ರೇನಿದ್ರು ಬೀದಿ ಕೊನೆಯಲ್ಲಿರೋ ಕಸಿ ತೊಟ್ಟಿ ಇದ್ದಂಗೆ. ಬಾಳೆ ಎಲೆ ಮೇಲೆ ಬೆಣ್ಣೆ ಹಾಕ್ಬಾರ್ದು, ಮುತ್ತಗದ ಎಲೆ ಮೇಲೆ ಸುಣ್ಣ ಹಾಕ್ಬಾರ್ದು. ಹೆಣ್ಮಕ್ಳು ಕಿವಿಗಂತೂ ಇಂಥ ಮಾತು ಬೀಳಲೇಬಾರ್ದು. ಆನಂದಪ್ಪ, ಮೊದಲು ಹೋಗಿ ನಿಮ್ಮ ಹೆಂಡತಿ ಹತ್ರ ಮಾತಾಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಇದ್ರಲ್ಲೇನು ತಪ್ಪಿಲ್ಲ. ಓ, ಇಷ್ಟು ದೂರ ಯೋಚನೆ ಮಾಡವ್ರೆ ಅಂದ್ಮೇಲೆ ವಿಷಯ ಗಂಭೀರವಾಗೇ ಅದೇ. ಈ ಗಂಡಸ್ರು ಬುದ್ಧಿನೇ ಇಷ್ಟು. ಮನೇಲಿ 3 ಹೊತ್ತು ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿದ್ರು ಹೋಟ್ಲಲ್ಲಿ ಎಂಜಿಲ್ ತಿನ್ನೋದ್ ಬಿಡಲ್ಲ. ತಿರ್ಬೋಕೆ ಅವತರ ಆಡ್ತಲೇ ಇರ್ತಾರೆ. ಗಂಡನಿಗ್ ಬೇಡವಾದವಳು ಗುಂಡ್ಕಲ್ಗೂ ಬೇಡ ಅನ್ನೋ ಮಾತೈತೆ. ಹಂಗಾಗ್ಬಾರ್ದು ಕಣೆ ಗಂಗಾ. ನೋಡೆ ಗಂಗಾ, ಇದನ್ ಹಿಂಗೆ ಬಿಟ್ರೆ ಜೀವನ ಪೂರ್ತಿ ತವ್ರ ಮನೆಯಲ್ಲೇ ಕಳೆಬೇಕಾಯ್ತತಿ. ನಿನ್ ಗಂಡನ್ನ ಕಂಡೋರೋಲ್ದಲ್ಲಿ ಉಳ್ಮೆ ಮಾಡಕ್ ಬಿಡ್ಬೇಡ. ಕಳೆ ಬರುತ್ತೋ ಬೆಳೆ ಬರುತ್ತೋ ಅದು ನಿಂದೆ ಹೊಲ ಆಗಿರ್ಬೇಕು. ಮೊದ್ಲು ನಿನ್ ಗಂಡಂಗ್ ಫೋನ್ ಮಾಡು. ಹಲೋ. ಇಲ್ ನೋಡ್ರಿ, ನೀವೇನೋ ನನ್ ಮೇಲೆ ಪ್ರೀತಿ ಇರೋದಿಕ್ಕೆ ಹಿಂಗೆಲ್ಲ ಆಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಪ್ರೀತಿಗೆ ಕಾಯೋದು ಗೊತ್ತು, ಕರ್ಗೋದು ಗೊತ್ತು. ಆದ್ರೆ ಇಲ್ಲಿವರೆಗೂ ಬಿಟ್ಕೊಂಡಿರೋದ್ ನೀವೇ. ನಿಮ್ಗೂ ಸ್ವಾಮಿಗಳಿಗೂ ಜಗಳ ಐತೆ, ಅದ್ ಹೆಂಗ್ ಸರಿ ಮಾಡ್ಕೋಬೇಕಂತ ಯೋಚನೆ ಮಾಡಿ. ಅದನ್ ಬಿಟ್ಟು ನೀವ್ ಹಿಂಗೆಲ್ಲ ಅಡ್ದಾರಿಲಿ ಹೋಯ್ತೀನಿ ಅಂದ್ರೆ ನಾನ್ ಸುಮ್ನಿರಲ್ಲ. ಸುಮ್ನಿರ್ದೆ ಏನ್ ಮಾಡ್ತೀಯಾ? ಇಂಥ ಮನೆ ಹಾಳ ಐಡಿಯಾನ ನಿಮ್ ಫ್ರೆಂಡ್ಸೇ ಕೊಟ್ಟಿರ್ತಾರೆ. ಅವ್ರ ಹೆಸರ್ನೆಲ್ಲ ಪತ್ರದಲ್ಲಿ ಬರ್ದಿಟ್ಟು ನನ್ ಸಾವಗ್ ಇವ್ರೇ ಕಾರಣ ಅಂತ ಹೇಳಿ ವಿಷ ತಗೊಂಡ್ ಸತ್ತೋಗ್ತೀನಿ. ಆಗ ನೀವಿಷ್ಟ ಬಂದಂಗಿರ್ಬೋದು, ಯಾವಳ್ತವನಾದ್ರೂ ಹೋಗ್ಬೋದು. ನಿಮ್ಮನ್ ಯಾರು ಕೇಳೋರಿರಲ್ಲ. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಕಾಮ ಕಾವ್ ಕಮ್ಮಿ ಆಗೋವರ್ಗು, ಆದ್ರೆ ನಮ್ ಪ್ರೀತಿ ಸಾಯೋವರ್ಗು. ಗಂಗಾ, ಒಂದ್ ನಿಮಿಷ ನನ್ ಮಾತು ಕೇಳು. ಗಂಗಾ,